ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ದಿನಚರಿಯೊಂದಿಗೆ ಇವತ್ತಿನ ಲಾಗ್ ಶುರುವಾಗ್ತಾ ಇದೆ. ಇವತ್ತು ತಿಂಡಿಗೆ ನಾನು ಬಾಳೆಹಣ್ಣಿನ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ. ಈ ದೋಸೆ ಮಾಡೋದಕ್ಕೆ ನಾನು ಮಾಮೂಲಿಯಾಗಿ ರೇಷನಲ್ಲಿ ಬರುತ್ತಲ್ವಾ ಬೆಳ್ತಿಗೆ ಅಕ್ಕಿ, ಅದನ್ನು ನೀರಲ್ಲಿ ನೈಟ್ ಹೊತ್ತು ನೆನೆಸಿಟ್ಟಿದ್ದೆ. ಅರ್ಧ ಕೆಜಿ ಆಗುವಷ್ಟು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ತೆಂಗಿನ ತುರಿ, ಅರ್ಧ ಕಪ್ನಷ್ಟು ಬೆಲ್ಲ, 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಯಾವ ಜಾತಿಯಾದರೂ ಓಕೆ, ತೊಂದರೆ ಇಲ್ಲ. ಯಾವುದೇ ಬಾಳೆಹಣ್ಣು ಹಾಕಿ ಬೇಕಾದರೂ ನೀವು ಈ ದೋಸೆನ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾವು ತೊಗೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ರುಬ್ಕೋಬೇಕು. ಅಕ್ಕಿ, ಬೆಲ್ಲ, ತೆಂಗಿನ ತುರಿ, ಬಾಳೆಹಣ್ಣು ಎಲ್ಲವನ್ನ ಹಾಕಿ ಸ್ವಲ್ಪ ದಪ್ಪ ಹಿಟ್ಟು ರುಬ್ಕೋಬೇಕಾಗತ್ತೆ. ಒಂದೇ ಸಲ ಹಾಕೋದಿಕ್ಕಾಗಿಲ್ಲ, 2 ಸಲ ಹಾಕೊಂಡ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಈ ದೋಸೆ ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಹಿಂದಿನ ದಿನ ಏನು ಇದನ್ನು ರುಬ್ಬಿ ಇಟ್ಕೊಂಡು ಮಾಡಬೇಕಾಗಿಲ್ಲ, ಆವಾಗಿಂದ ಆವಾಗಲೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ದೋಸೆದು. ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಹಾಕೊಂಡ್ರೆ ಆಯಿತು. ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕೋದು ಬೇಡ. ನಿಮ್ಮ ಚಿಟಿಕೆ ಕೈ 2 ಬೆರಳಿನ ಮಧ್ಯೆ ಬರುತ್ತಲ್ವಾ, ಚಿಟಿಕೆ ಅಂತ ಹೇಳ್ತೀವಿ, ಆ ಚಿಟಿಕೆನಲ್ಲಿ 1 ಚಿಟಿಕೆ ಹಾಕೊಂಡ್ರೆ ಸಾಕಾಗತ್ತೆ. ನಂತರ ಸ್ವಲ್ಪ ಅರಿಶಿನ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಇದನ್ನು ಹಾಗೆ ಇಡ್ತೀನಿ. ಸ್ವಲ್ಪ ಹಿಟ್ಟು ಚೆನ್ನಾಗಿ ಅಂದರೆ ಹುಳಿ ಬರಲ್ಲ, ಸ್ವಲ್ಪ ಸೋಡಾ ಪೌಡರ್ ಹಾಕೊಂಡಿದ್ದೀವಲ್ವ ಅಂತ ಅಂದ್ಬಿಟ್ಟು ಸೈಡಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ಮಧ್ಯಾಹ್ನ ಲಂಚಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಸುಕ್ಕ ಮಾಡೋಣ, ಕಡಲೆ ಹಾಕಿ ಒಣಮೀನು ಹಾಕಿಬಿಟ್ಟು ಸುಕ್ಕ ಮಾಡೋಣ ಅಂತ ಅಂದ್ಬಿಟ್ಟು, ಒಣಮೀನು ತೊರಕ್ಕೆ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ, ಅದನ್ನು ಕಟ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಹಾಕಿಟ್ಟಿದ್ದೀನಿ ಉಪ್ಪು ಬಿಡಲಿ ಅಂತ. ಅದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲವನ್ನು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಗೆಡ್ಡೆ ಈರುಳ್ಳಿ, ಒಂದು 5 ರಿಂದ 6 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಇಷ್ಟನ್ನು ಹಾಕೊಂಡ್ರೆ ಆಯಿತು. ಎಲ್ಲವನ್ನ ಮಸಾಲೆಗಳನ್ನು ಎಲ್ಲ ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಎಲ್ಲವನ್ನ ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇವಾಗ ಹುಳಿ ಮೆಣಸು ನಾವು ರೆಡಿ ಮಾಡ್ತೀವಲ್ವಾ, ಹುಳಿ ಮೆಣಸು ಯಾವುದಾದ್ರೂ ಮಾಡೋದಿದ್ರೆ ರೆಡಿ ಮಾಡ್ತೀವಿ ನೋಡಿ, ಆ ಥರ ಮಸಾಲೆ ರುಬ್ಕೊಂಡ್ರೆ ಆಯಿತು. ಕಡಲೆನ ಆಲ್ರೆಡಿ ನಾನು ಕುಕ್ಕರಲ್ಲಿ ಒಂದು 4 ರಿಂದ 5 ವಿಷಲು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕಡಲೆ ಕೂಡ ಹಿಂದಿನ ದಿನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಕುಕ್ಕರಲ್ಲಿ ಬೇಯಿಸಿದ ಕಡಲೆನ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈ ಥರ ಸುಕ್ಕ ಮಾಡಬೇಕಿದ್ರೆ ಮಣ್ಣಿನ ಪಾತ್ರೆನಲ್ಲಿ ಮಾಡಿದರೆ ರುಚಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದರಲ್ಲೇ ಮಾಡುವಂಥದ್ದು. ಬೇಯಿಸಿಟ್ಕೊಂಡಿರುವ ಕಡಲೆನ ಹಾಕಿಬಿಟ್ಟು, ಹಾಗೆ ಮಸಾಲೆ ಕೂಡ ರುಬ್ಬಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕಿ, ನಂತರ ಒಣಮೀನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಒಣಮೀನಲ್ಲಿ ಉಪ್ಪು ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಮಸಾಲೆ, ಕಡಲೆ ಹಾಗೆ ಒಣಮೀನಿನ ಜೊತೆ ಚೆನ್ನಾಗಿ ಹಿಡಿಬೇಕಲ್ವಾ, ಸೊ ಅಲ್ಲಿ ತನಕ ಕುದಿಸ್ಕೋಬೇಕು. ಇನ್ನೊಂದು ಸೈಡಲ್ಲಿ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಹಿಟ್ಟು ಕೂಡ ರೆಡಿ ಆಯಿತು. ಇದನ್ನು ಕಬ್ಬಿಣದ ಕಾವಲಿನಲ್ಲಿ ಮಾಡೋದು ಸ್ವಲ್ಪ ಕಷ್ಟ. ಬೆಲ್ಲ, ತೆಂಗಿನ ತುರಿ, ಬಾಳೆಹಣ್ಣೆಲ್ಲ ಹಾಕೊಂಡಿರ್ತೀವಲ್ವ, ಸೀದೋಗತ್ತೆ. ಸೊ ಹಾಗಾಗಿ ತವದ ಮೇಲೆ ಈ ದೋಸೆನ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಇನ್ಸ್ಟೆಂಟಾಗಿ ಮಾಡುವಂಥದ್ದಲ್ವ, ಸೊ ಹಾಗಾಗಿ ಟ್ರೈ ಮಾಡ್ಬೋದು. ಹಾಗೆ ಇನ್ನೊಂದು ಸೈಡಲ್ಲಿ ಒಣಮೀನು ಮತ್ತು ಕಡಲೆ ಹಾಕಿಬಿಟ್ಟು ಸುಕ್ಕ ಮಾಡ್ತೀನಿ ಅಂತ ಹೇಳಿದಲ್ವ, ಅದು ಕೂಡ ರೆಡಿ ಆಗ್ತಾ ಇದೆ. ಮಸಾಲೆ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಕುದಿ ಬಂದ ನಂತರ ತೆಂಗಿನ ತುರಿನ ಇಲ್ಲಿ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೆಣಸು ಕಡಿಮೆ ಹಾಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಮೆಣಸು ಸ್ವಲ್ಪ ಕಡಿಮೆ ಹಾಕೊಂಡು ಮಾಡಿದರೆ ಈ ಸುಕ್ಕ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಕುಚ್ಚಲಕ್ಕಿ ಗಂಜಿ ಜೊತೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಕಪ್ಪು ಕಡಲೆ ಬದಲಿಗೆ ನೀವು ಇದಕ್ಕೆ ಬಿಳಿ ಕಡಲೆ ಕೂಡ ಹಾಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಗಂಜಿ ಆಮೇಲೆ ಈ ಸುಕ್ಕನ ಕೊಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಹಾಗೆ ಆದ್ವಿಗೆ. ಸೊ ಅವರಿಗೆ ಸಾಕಾಗತ್ತೆ, ತುಂಬ ಇಷ್ಟಪಡ್ತಾರೆ ಅವರಿಬ್ರು. ಹಾಗೆ ಕಾರ್ ಸ್ವಲ್ಪ ಗಲೀಜಾಗಿತ್ತು, ಧೂಳೆಲ್ಲ ಹಿಡಿದಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹಸ್ಬೆಂಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲಿಗಾದರೂ ನೆಕ್ಸ್ಟ್ ಡೇ ಹೋಗೋದಕ್ಕಿದ್ರೆ ಅದರ ಹಿಂದಿನ ದಿನ ಈ ಥರ ಕಾರೆಲ್ಲ ವಾಶ್ ಮಾಡಿ ಇಟ್ಕೊಂಡಿರ್ತೀವಿ. ಕಾರ್ ಕ್ಲೀನ್ ಇದ್ದಷ್ಟು ನಮಗೆ ಏನೋ ಒಂಥರ ಕಾರಲ್ಲಿ ಕೂರೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಹಿಂದಿನ ದಿನ ಎಲ್ಲೇ ಹೋಗೋದಿದ್ರು ಹಿಂದಿನ ದಿನ ಕಾರನ್ನು ಕ್ಲೀನ್ ಮಾಡಿಬಿಟ್ಟೆ ಹೊರಡ್ತೀವಿ. ಹಾಗೆ ಇದು ನೆಕ್ಸ್ಟ್ ಡೇ ವಾಪಸ್ ಲಾಗ್ ಬೆಳಿಗ್ಗೆ ಕಂಟಿನ್ಯೂ ಆಗ್ತಾ ಇದೆ. ಬೆಳಿಗ್ಗೆ ಸ್ವಲ್ಪ ಬೇಗ ಇದು ಯೋಗ ಎಲ್ಲ ಮುಗಿಸಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ನಮ್ಮ ನೇಚರ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಏನೋ ಇಬ್ನಿ ಅಂತ ಹೇಳ್ತೀವಲ್ವ, ಅದೆಲ್ಲ ಗಿಡಗಳ ಮೇಲೆಲ್ಲ ಬಿದ್ದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಂಜು ಎಲ್ಲ ಲೈಟಾಗಿ ಮಂಜು ಕವಿದಿರುತ್ತೆ. ಸೊ ಸಖತ್ತಾಗಿರುತ್ತೆ ಬೆಳಗಿನ ಒಂದು ವಾತಾವರಣ ಮನೆ ಎದುರುಗಡೆ. ಹಾಗೆ ಇವತ್ತು ಸೌತಡ್ಕಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ರೆಡಿಯಾಗಿ ಇವಾಗ ತಿಂಡಿ ತಿಂತಾ ಇದ್ದೀನಿ. ಇವತ್ತು ಕಡುಬು ಮಾಡಿದ್ದೆ. ಕಡುಬು ಆದರೆ ಸ್ವಲ್ಪ ಬೇಗ ಆಗುತ್ತೆ, ಬೆಳಿಗ್ಗೆ ಹೊತ್ತಿಗೆ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಹಾಗಾಗಿ ಕಡುಬು ಹಾಗೆ ಚಟ್ನಿ ಮಾಡಿಕೊಂಡು ತಿಂತಾ ಇದ್ದೀನಿ.
ಇನ್ನು ತುಂಬ ದಿನ ಆಗಿತ್ತು ಸೌತಡ್ಕ ಟೆಂಪಲ್ಗೆ ಹೋಗೇ ಇರಲಿಲ್ಲ. ಯಾವಾಗಲಾದ್ರೂ ಒಮ್ಮೆ ಸೌತಡ್ಕಕ್ಕೆ ಹೋಗಿ ಬರ್ತಾ ಇರ್ತೀವಿ. ತುಂಬ ಒಂಥರ ಪೀಸ್ಫುಲ್ ಅಂತ ಅನ್ಸುತ್ತೆ ಆ ಟೆಂಪಲ್ಗೆ ಹೋದರೆ. ಹಾಗೆ ಮನೆಯವರೆಲ್ಲರದ್ದು ತಿಂಡಿ ಎಲ್ಲ ತಿಂದಾಯಿತು. ನಾನೊಬ್ಳು ಬಾಕಿ ಇದ್ದೆ. ಸ್ನಾನ ಮಾಡಿಬಿಟ್ಟು ಇವಾಗ ತಿಂಡಿ ತಿಂತಾ ಇದ್ದೀನಿ. 7 ಗಂಟೆಗೆ ಹೋಗ್ಬೇಕು ಅಂತ ನಿನ್ನೆ ಪ್ಲಾನ್ ಮಾಡ್ಕೊಂಡಿದ್ದೆ. 7 ಗಂಟೆಗೆ ಹೋಗ್ಬಿಟ್ಟು ಒಂದು 10:30 11 ಗಂಟೆ ಒಳಗಡೆ ವಾಪಸ್ ಬರ್ಬೇಕು ಅಂತ ಹೇಳಿ. 8 ಗಂಟೆ ಆಯ್ತು. 8 ಗಂಟೆ ತನಕ ನಮ್ದು ರೆಡಿಯಾಗೇ ಆಗಿಲ್ಲ. ಕೆಲಸ ಏನು ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೆ, ಆದ್ರೆ ಕೆಲಸ ಮಾಡದೆ ಹೋಗೋದಕ್ಕೆ ಮನ್ಸು ಬರ್ಲಿಲ್ಲ. ಲಾಸ್ಟ್ ಟೈಮ್ ಕೂಡ ಹಾಗೆ ಆಯ್ತು. ಒಂದ್ಸಲ ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ದೆವು. ಏನೋ ಕೆಲಸ ಮಾಡದೆ, ಮನೆ ಕ್ಲೀನ್ ಎಲ್ಲ ಮಾಡದೆ ಹಾಗೆ ಎದ್ಬಿಟ್ಟು ಹೋದದ್ದ. ಬಂದು ಮನೆ ನೋಡ್ಬೇಕಿದ್ರೆ ತಲೆನೇ ನೋವಾಗ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ. ಕ್ಲೀನಿಂಗ್ ಕೆಲಸ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಎಲ್ಲಾನು ಆಯ್ತು. ಅದೊಂಥರ ಸಮಾಧಾನ ಅಂತ ಅನ್ಸುತ್ತೆ. ಮನೆಗ್ ಬರ್ಬೇಕಿದ್ರೆ ಒಂಥರ ಸಮಾಧಾನ. ಮನೆ ಎಲ್ಲ ಕ್ಲೀನ್ ಆಗಿದ್ರೇನೆ ನೆಮ್ಮದಿ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಇವಾಗ ಹೊರಟಿದೀವಿ. 8 ಗಂಟೆ ಆಯ್ತು. ಸೌತಡ್ಕ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ರೆಡಿ ಆಗಿದೀವಿ ಎಲ್ರು ಕೂಡ. ತುಂಬಾ ಸಮಯ ಆಯ್ತು ಸೌತಡ್ಕ ದೇವಸ್ಥಾನಕ್ಕೆ ಹೋಗದೆ, ತುಂಬಾ ದಿನ ಆಯ್ತು. ಸೊ ಹೋಗ್ಬಿಟ್ಟು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಒಂದೇ ದೇವಸ್ಥಾನಕ್ಕೆ ಹೋಗುವಂಥದ್ದು. ಹಾಗೆ ಟೆಂಪಲ್ ಇಂದ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಕಸಿನ್ ಅಣ್ಣನ ಮನೆಯಲ್ಲಿ ಪೂಜೆ ಇದೆ. ಇಲ್ಲೇ ಮೇಲ್ಗಡೆ ಒಂದು ಮನೆ ಇದೆ, ನಾನು ತೋರಿಸಿದೆ ಕೆಲವೊಂದು ವಿಡಿಯೋಗಳಲ್ಲಿ. ನನ್ನ ಹಸ್ಬೆಂಡ್ ಕಸಿನ್ ಅಣ್ಣನ ಮನೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಪೂಜೆ ಇದೆ. ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಇದೆ 12:30 ಗಂಟೆಗೆ. 12:30ಗೆ ಮಂಗಳಾರತಿ ಆಗತ್ತೆ ಅಂತ ಹೇಳಿದ್ರು. ಅದಕ್ಕಿಂತ ಮೊದಲು ನಾವು ಟೆಂಪಲ್ಗೆ ಹೋಗಿ ವಾಪಸ್ ಬರ್ಬೇಕು ಅಂತ ಅನ್ಕೊಂಡು ಇವಾಗ ಹೊರಟಿದೀವಿ. ನೋಡೋಣ ಎಷ್ಟೊತ್ತಿಗೆ ವಾಪಸ್ ಬರೋದಿಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಪೇಟೆಗೆ ಬಂದ ಕೂಡಲೇ ಇಲ್ಲಿ ಹೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ನ ಹೂ ತರೋದಕ್ಕೆ ಅಂತ ಕಳಿಸಿದೆ. ಸಾರಿ ಉಟ್ಕೊಂಡಾಗ ಈ ಥರ ಒಂದೊಂದು ಸಲ ಟೆಂಪಲ್ಗೆಲ್ಲ ಹೋಗ್ತೀವಲ್ವ, ಆ ಟೈಮ್ನಲ್ಲಿ ಹೂ ಮುಡ್ಕೊಳ್ಳೋದು ಅಂತ ಹೇಳಿದರೆ ಸಖತ್ ಇಷ್ಟ ನನಗೆ. ಸಾರಿ ಉಟ್ಕೊಂಡಿರ್ತೀನಲ್ವ, ಡ್ರೆಸ್ ಹಾಕ್ಬೇಕಿದ್ರೆ ಹೂವು ಬೇಕು ಅಂತ ಅನ್ಸಲ್ಲ. ಬಟ್ ಸಾರಿ ಉಟ್ಕೊಂಡಾಗ ಟೆಂಪಲ್ಗೆಲ್ಲ ಹೋಗ್ಬೇಕಿದ್ರೆ ಹೆಣ್ಮಕ್ಳ ತಲೆನಲ್ಲಿ ಏನೋ ಹೂ ಇದ್ರೇನೆ ಚಂದ. ಅದಕ್ಕೊಂದು ಕಳೆನೇ ಬೇರೆ ಅಲ್ವಾ. ಸೊ ಹಾಗಾಗಿ ನಾನು ಆದ್ವಿ ಇಬ್ಬರು ತಗೊಂಡು ಇಲ್ಲಿ ಹೂ ಮುಡ್ಕೊಂಡ್ವಿ. ಒಂದೊಂದು ಊರಲ್ಲಿ ಒಂದೊಂದು ಥರದ ಮಲ್ಲಿಗೆ ಸಿಗತ್ತಲ್ವಾ. ನಮ್ಮ ಸೈಡಲ್ಲಿ ಇದೊಂದು ಮಲ್ಲಿಗೆ ಆದರೆ ಇನ್ನೊಂದು ಜಾತಿ ಮಂಗಳೂರು ಮಲ್ಲಿಗೆ. ಮಂಗಳೂರು ಮಲ್ಲಿಗೆ ತುಂಬ ಕಾಸ್ಟ್ಲಿ ಇರುತ್ತೆ. 250 300 ಈ ಥರ ಎಲ್ಲ ಇರುತ್ತೆ. ಮಲ್ಲಿಗೆ ಆಗುವಂಥ ಟೈಮಲ್ಲಾದರೆ ಸ್ವಲ್ಪ ಕಡಿಮೆ ಇರುತ್ತೆ, 150ಗೆಲ್ಲ ಸಿಗತ್ತೆ. ಅಂದರೆ ಒಂದು ಚೆಂಡು ಅಂತ ಹೇಳ್ತೀವಿ ನಾವು, ಆ ಒಂದು ಚೆಂಡಿಗೆ 150ಗೆಲ್ಲ ಸಿಗತ್ತೆ. ಉಳಿದ ಟೈಮ್ನಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಮದುವೆ ಸೀಸನಲ್ಲೆಲ್ಲ 400 ತನಕ ಕೂಡ ಹೋಗುತ್ತೆ ಒಂದು ಚೆಂಡಿಗೆ ಎಲ್ಲ. ನಾವಿವತ್ತು ಕಾಕಡ ತಗೊಂಡು ಮುಡ್ಕೊಂಡ್ವಿ, ಸಾಕು ಇದೆ ಅಂತ ಅಂದ್ಬಿಟ್ಟು. ಮಲ್ಲಿಗೆ ಆದ್ರೆ ಆಯ್ತು, ಯಾವ ಮಲ್ಲಿಗೆ ಆದ್ರೆ ಏನಲ್ವಾ. ಮಲ್ಲಿಗೆ ಮುಡ್ಕೊಂಡ್ರೆ ಅದೊಂದು ಕಳೆ ಹೆಣ್ಮಕ್ಳಿಗೆ. ಹಾಗೆ ನಾವು ಟೆಂಪಲ್ಗೆ ಹೋಗ್ತೀವಲ್ವಾ, ಆ ಒಂದು ವೇನಲ್ಲಿ ಎರಡೂ ಸೈಡಲ್ಲಿ ಈ ಥರ ಕಾಡು ತುಂಬ ತಂಪಾಗಿರುತ್ತೆ ಮಾತ್ರ ಹೋಗಬೇಕಿದ್ರೆ. ಸೌತಡ್ಕ ಟೆಂಪಲ್ ಕೂಡ ಅಷ್ಟೇ, ತುಂಬ ಪೀಸ್ಫುಲ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಪ್ರಕೃತಿ ಮಧ್ಯದಲ್ಲಿ ಇದೆ ಆ ಟೆಂಪಲ್ ಕೂಡ. ಅಲ್ಲಿಗೆ ಒಂದು ಹೋಗೋದೇ ಖುಷಿ. ಇದು ನೋಡಿ ಗೋಶಾಲೆ, ಸೌತಡ್ಕ ಟೆಂಪಲ್ ಇದು ಗೋಶಾಲೆ. ಇದು ತುಂಬ ದನಗಳನ್ನೆಲ್ಲ ಅಲ್ಲಿ ಸಾಕ್ತಾರೆ. ಟೆಂಪಲಿಂದ ಸ್ವಲ್ಪ ಈ ಕಡೆ ಟೆಂಪಲ್ ಹತ್ರದಲ್ಲೇ ಇರುವಂಥದ್ದು ಇದು. ಹಾಗೆ ಇವಾಗ ಟೆಂಪಲ್ ರೀಚ್ ಆದ್ವಿ. ಸ್ವಲ್ಪ ಬೇಗ ಹೊರಟ್ವಿ ಮನೆಯಿಂದ, ಹಾಗಾಗಿ 10 ಗಂಟೆ ಹೊತ್ತಿಗೆ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಇದು ಹೋಮ ಎಲ್ಲ ಇದ್ರೆ ಈ ಒಂದು ಜಾಗದಲ್ಲಿ ಮಾಡ್ತಾರೆ ನೋಡಿ, ಗಣ ಹೋಮ. ಕೆಲವೊಂದ್ಸಲ ಹೋಮ ಎಲ್ಲ ನಡೆಯುತ್ತಲ್ವಾ, ಅದೆಲ್ಲ ಈ ಜಾಗದಲ್ಲಿ ಮಾಡುವಂಥದ್ದು. ಇನ್ನು ಈ ದೇವಸ್ಥಾನದಲ್ಲಿ ಹರಕೆ ಏನು ಗೊತ್ತಾ, ಗಂಟೆ ಹರಕೆ ಕೊಡ್ತಾರೆ. ಏನಾದರೂ ನಾವಿವಾಗ ಏನಾದರೂ ಒಂದು ಹರಕೆ ಕಟ್ಕೊಳ್ತೀವಿ, ನಮ್ಮ ಇಷ್ಟಾರ್ಥಗಳು ನೆರವೇರಿದ್ರೆ ಈ ಥರ ಏನಾದರೂ ಹರಕೆ ಕೊಡ್ತೀವಿ ಅಂತ ಹೇಳ್ತೀವಲ್ವ, ಗಂಟೆಗಳನ್ನು ಜಾಸ್ತಿ ಹರಕೆ ಕೊಡುವಂಥದ್ದು. ಹಾಗೆ ಕೆಲವೊಂದು ಸೇವೆ ಇರುತ್ತೆ, ರಂಗಪೂಜೆ ಇರುತ್ತೆ, ಕೆಲವೊಂದು ಬೇರೆ ಬೇರೆ ಥರದ ಸೇವೆಗಳೆಲ್ಲ ಇರುತ್ತೆ, ಹರಕೆ ರೂಪದಲ್ಲಿ ಕೊಡ್ತಾರೆ. ಹರಕೆ ರೂಪದಲ್ಲಿ ಕೊಟ್ಟಿರುವಂಥ ಗಂಟೆಗಳನ್ನು ಅಲ್ಲೇ ಕಂಬಕ್ಕೆ ಕಟ್ಟಿರ್ತಾರೆ. ಎಲ್ಲ ಕಂಬಗಳಲ್ಲೂ ಕೂಡ ತುಂಬ ಗಂಟೆಗಳಿವೆ. ಎಲ್ಲ ಗಂಟೆಗಳನ್ನು ಈ ಥರ ಕಟ್ಟಿರ್ತಾರೆ. ಹಾಗೆ ಮಂಗಗಳು ಸ್ವಲ್ಪ ಮರ ಎಲ್ಲ ಜಾಸ್ತಿ ಇದೆ ಅಲ್ವಾ ಅಲ್ಲಿ. ಸೊ ಹಾಗಾಗಿ ಮಂಗಗಳು ತುಂಬಾನೇ ಇದೆ, ದೊಡ್ಡ ದೊಡ್ಡ
ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ. ಆ ಮರಗಳಲ್ಲಿ ಆಟ ಆಡ್ತಾ ಇರ್ತವೆ. ತುಂಬಾ ಮಂಗಗಳಿತ್ತು. ಹಾಗೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರ್ಬೇಕಿದ್ರೆ ಈ ತರ ಗ್ಲಾಸ್ ಒಳಗಡೆ ಹಣ್ಣುಗಳನ್ನ ಜೋಡಿಸಿಟ್ಕೊಂಡಿದ್ರು. ಮಸಾಲಾ ಪೌಡರ್ ಹಾಕ್ಬಿಟ್ಟು ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಪೈನಾಪಲ್, ಗ್ರೇಪ್ಸ್, ಆಮೇಲೆ ವಾಟರ್ ಮೆಲನ್ ಎಲ್ಲ ಇತ್ತು. ಅದನ್ನ ತಿನ್ಕೊಂಡು ಹಾಗೆ ಹೊರಟ್ವಿ ಅಲ್ಲಿಂದ. ಇಲ್ಲಿ ನೋಡಿ ಕೆಲವೊಂದು ಅಂಗಡಿಗಳೆಲ್ಲ ಇದೆ. ಇಲ್ಲೇ ಸಿಗತ್ತೆ ಗಂಟೆ ಹರಕೆ. ನಾವು ಇವಾಗ ಹರಕೆ ಕೊಡ್ತೀವಲ್ವಾ, ಗಂಟೆ ಅದು ಈ ಅಂಗಡಿಗಳಲ್ಲಿ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಊರಿಂದ ಬೇಕಿದ್ರು ತಗೊಂಡು ಹೋಗ್ಬಹುದು. ಕಂಚಿನ ಗಂಟೆಗಳನ್ನ ಕೊಡ್ತಾರೆ ಹರಕೆ ರೂಪದಲ್ಲಿ. ಹಾಗೆ ಇಲ್ಲಿಯ ಪ್ರಸಾದ ಅಂತ ಹೇಳಿದ್ರೆ ಮೂಡಪ್ಪ ಸೇವೆ ಮಾಡ್ತಾರೆ. ಅಪ್ಪ ಕಜ್ಜಾಯ ಅಂತ ಹೇಳ್ತೀವಿ, ಅದು ಸಿಗತ್ತೆ. ಆಮೇಲೆ ಅವಲಕ್ಕಿ ಪಂಚಕಜ್ಜಾಯ ಇರುತ್ತೆ, ಕಡ್ಲೆ ಪಂಚಕಜ್ಜಾಯ ಇರುತ್ತೆ. ಪಂಚಕಜ್ಜಾಯ ಅಂತ ಹೇಳಿದ್ರೆ ಈ 3 ತರ ಇರುತ್ತೆ. ನಾವು ಹೆಚ್ಚಾಗಿ ಹೋದಾಗ ಈ ತರ ಅಪ್ಪ ಕಜ್ಜಾಯ ಮಾಡ್ತೀವಿ. ಆಮೇಲೆ ಅವಲಕ್ಕಿ ಪ್ರಸಾದ ಕೂಡ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಅಪ್ಪ ಪ್ರಸಾದ ಇರ್ಬೋದು, ಆಮೇಲೆ ಈ ತರ ಅವಲಕ್ಕಿ ಪ್ರಸಾದ ಇರುತ್ತಲ್ವಾ, ಸಕ್ಕ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಎಲ್ಲೇ ಹೋದ್ರು ಕೂಡ ಅಲ್ಲಿ ಚುರುಮುರಿ ಒಂದು ಇದ್ರೆ ಅದನ್ನ ತಿನ್ನದೇ ಬರುವಂತಹ ಒಂದು ಸೀನೇ ಇಲ್ಲ. ನನ್ಗಂತೂ ತುಂಬಾ ಇಷ್ಟ ಚುರುಮುರಿ ತಿನ್ನೋದಂತ ಹೇಳಿದ್ರೆ. ಅದನ್ನ ಒಂದು ತಗೊಂಡ್ವಿ. ನಾವು ತಗೊಂಡ್ಬಿಟ್ಟು ತಿನ್ಕೊಂಡು ಅಲ್ಲಿಂದ ವಾಪಸ್ ಮನೆ ಕಡೆಗೆ ಹೊರಟ್ವಿ. ಬೇರೆಲ್ಲೂ ಹೋಗುವಂತ ಪ್ಲಾನ್ ಇರ್ಲಿಲ್ಲ. ಸೀದಾ ಮನೆಗೆ ಬರ್ಬೇಕಿತ್ತು. ಪೂಜೆ ಇತ್ತು ನಮ್ಮ ಭಾವನ ಮನೆಯಲ್ಲಿ. ಹಾಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾಗ ವೈಶಾಲಿ ಕೂಡ ಬಂದು ಇವಾಗ ಪೂಜೆಗೆ ಹೋಗ್ತಾ ಇದೀವಿ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಅವ್ರ ಮನೆ ಇರುವಂತದ್ದು. ನಾವು ಹೋಗ್ಬೇಕಿದ್ರೆ ಸ್ವಲ್ಪ ಲೇಟ್ ಆಯ್ತು. ಅರ್ಚಕರು ಬಂದು ಪೂಜೆ ಮುಗಿಸಿ ಮಂಗಳಾರತಿ ಎಲ್ಲ ಆಗಿತ್ತು. ಪ್ರಸಾದ ಎಲ್ಲ ಕೊಡ್ತಾ ಇದ್ರು. ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ನನಗೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.